ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಜೈಲು ಸೇರಿರ್ತಕ್ಕಂಥ ನಟ ದರ್ಶನ್ಗೆ ಈಗ ಸಂಕಷ್ಟಗಳ ಮೇಲೆ ಸಂಕಷ್ಟ ಶುರುವಾಗಿದೆ. ಈ ತನಿಖೆ ಸಂದರ್ಭದಲ್ಲಿ ಪೊಲೀಸರು ದರ್ಶನ್ ಮನೆಯಿಂದ, ವಿಜಯಲಕ್ಷ್ಮಿ ಫ್ಲ್ಯಾಟಿಂದ, ಪ್ರದೂಷ್ ಕಡೆಯಿಂದ ದುಡ್ಡು ರಿಕವರಿ ಮಾಡ್ಕೊಂಡಿದ್ರಲ್ಲ 82 ಲಕ್ಷ. ಈ 82 ಲಕ್ಷ ಹಣದ ಹಿಂದೆ ಬಿದ್ದಿದ್ದಾರೆ IT ಅಧಿಕಾರಿಗಳು. ಈ ಹಣದ ಮೂಲ ಯಾವುದು? ಇದು ತೆರಿಗೆ ಕಟ್ಟಿರುವ ಹಣವಾ, ತೆರಿಗೆ ವಂಚಿಸಿರುವ ಹಣವಾ? ಇದರ ಬಗ್ಗೆ ದರ್ಶನ್ ಎನ್ಕ್ವೈರಿ ಎಲ್ಲ ನಡೆದಿದೆ. ದರ್ಶನ್ಗೆ IT ಅಧಿಕಾರಿಗಳು ಕೇಳಿದ ಪ್ರಶ್ನೆಗಳಿಗೆ ದರ್ಶನ್ ಕಕ್ಕಾಬಿಕ್ಕಿಯಾಗಿದ್ದಾರೆ. ಮೊದಲನೇ ಸರ್ತಿ ಕೊಟ್ಟ ಉತ್ತರಕ್ಕೆ ಎರಡನೇ ಸರ್ತಿ ಇಲ್ಲ. ಎರಡನೇ ಸರ್ತಿ ಆಗಲೇ ಸ್ಟೇಟ್ಮೆಂಟ್ ಬದಲಾಯಿಸಿರೋದು, ಆಮೇಲೆ ನಂಬಕ್ಕೆ ಅರ್ಹವಲ್ಲದ ರೀತಿಯಲ್ಲಿ ಉತ್ತರ ಕೊಟ್ಟಿರೋದು. ಹೀಗಾಗಿ ಆ ದುಡ್ಡನ್ನು ದರ್ಶನ್ಗೆ ಕೋರ್ಟು ರಿಲೀಸ್ ಮಾಡಲಿಲ್ಲ. ಅದು IT ಅಧಿಕಾರಿಗಳ ಹತ್ರನೇ ಇರಲಿ ಅಂತ ಇಟ್ಟಿದ್ದಾರೆ. ಹಾಗಾದರೆ IT ಅಧಿಕಾರಿಗಳ ಎನ್ಕ್ವೈರಿ ಹೇಗಿತ್ತು, ದರ್ಶನ್ ಉತ್ತರ ಏನಾಗಿತ್ತು ನೋಡೋಣ ಬನ್ನಿ. ದರ್ಶನ್ಗೆ 82 ಲಕ್ಷ ಹಣದ ತಲೆಬಿಸಿ. IT ಅಧಿಕಾರಿಗಳ ಪ್ರಶ್ನೆಗೆ ದರ್ಶನ್ ದ್ವಂದ್ವ ಉತ್ತರ. ಕೃಷಿ ಪ್ರಾಣಿಗಳ ಮಾರಾಟದಿಂದ ಬಂದ ಹಣ ಅಂತ ಸಮರ್ಥನೆ. ಚಿತ್ರದುರ್ಗದ ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಪರಪ್ಪನ ಅಗ್ರಹಾರದ ಜೈಲು ಸೇರಿರೋ ದರ್ಶನ್ ಒಂದರ ಮೇಲೆ ಒಂದರಂತೆ ಸಂಕಷ್ಟವನ್ನ ಫೇಸ್ ಮಾಡ್ತಿದ್ದಾರೆ. ರೇಣುಕಾಸ್ವಾಮಿ ಕೊಲೆ ನಡೆದಾಗ ದರ್ಶನ್ಗೆ IT ಅಧಿಕಾರಿಗಳು ಕೂಡ ಶಾಕ್ ಕೊಟ್ಟಿದ್ರು. ಈ ವೇಳೆ ದರ್ಶನ್ ಮನೆಯಲ್ಲಿ ಪತ್ತೆಯಾಗಿದ್ದ 82 ಲಕ್ಷ ರೂಪಾಯಿ ಹಣವನ್ನ ಸೀಸ್ ಮಾಡಿದ್ರು. ಬಳಿಕ ಹಣದ ಮೂಲ ಕೆದಕಿದ ಅಧಿಕಾರಿಗಳು ಎಲ್ಲಿಂದ ಬಂತು ಅನ್ನೋದರ ಬಗ್ಗೆ ಬಳ್ಳಾರಿ ಜೈಲಿಗೂ ಕೂಡ ತೆರಳಿ ಮಾಹಿತಿ ಕಲೆ ಹಾಕಿದ್ರು. ಇನ್ನು 82 ಲಕ್ಷದ ಹಣದ ಬಗ್ಗೆ ಜಾಲಾಡಿದ IT ಅಧಿಕಾರಿಗಳಿಗೆ ಹಣವನ್ನ ಸಾಕ್ಷ್ಯನಾಶಕ್ಕೆ ಸಂಗ್ರಹಿಸಿದ ಬಗ್ಗೆ ಆರೋಪಿಸಲಾಗಿದೆ. ಕೊಲೆ ಆರೋಪಿ ದರ್ಶನ್ ಹೇಳಿಕೆಯನ್ನು ದಾಖಲಿಸಿರುವ IT ಅಧಿಕಾರಿಗಳು ಹಣದ ಮೂಲದ ಬಗ್ಗೆ ವಿಚಾರಣೆ ನಡೆಸಿದ್ದಾರೆ. 82 ಲಕ್ಷ ರೂಪಾಯಿ ಹಣವನ್ನ ಯಾರು ಕೊಟ್ಟರು, ಎಲ್ಲಿಂದ ಬಂತು ಅಂತೆಲ್ಲ ಪ್ರಶ್ನೆಗಳಿಗೆ ಉತ್ತರಿಸಿದ್ದಾರೆ. ಈ ಕುರಿತ ಎಕ್ಸ್ಕ್ಲೂಸಿವ್ ದಾಖಲೆಗಳು ನಿಮ್ಮ ಪಬ್ಲಿಕ್ ಟಿವಿಗೆ ಲಭ್ಯವಾಗಿದೆ. ನಾನು ಕೃಷಿ ಪ್ರಾಣಿಗಳ ಮಾರಾಟ ಮಾಡಿದ್ದೆ. IT ಅಧಿಕಾರಿಗಳ ಮುಂದೆ ದರ್ಶನ್ ದ್ವಂದ್ವ ಹೇಳಿಕೆ. 82 ಲಕ್ಷ ಹಣದ ಬಗ್ಗೆ ಉತ್ತರ ಕೊಟ್ಟಿರುವ ದರ್ಶನ್, ನಾನು ಕೃಷಿ ಮಾಡಿದ್ದೆ, ಪ್ರಾಣಿಗಳ ಮಾರಾಟ ಮಾಡಿದ್ದೆ. ನನ್ನ ಅಭಿಮಾನಿಗಳು ನನಗೆ ಹುಟ್ಟುಹಬ್ಬದ ದಿನ ಹಣ ಕೊಟ್ಟಿದ್ರು. ನಾನು ಮಾಡಿದ ಕೃಷಿಯಿಂದಲೇ ನನಗೆ 82 ಲಕ್ಷ ರೂಪಾಯಿ ಹಣ ಸಿಕ್ಕಿದ್ದು ಅಂತ ಲೆಕ್ಕ ತೋರಿಸಿದ್ದಾರೆ. IT ಅಧಿಕಾರಿಗಳ ಮುಂದೆ ದಾಸ ನೀಡಿದ ಹೇಳಿಕೆಯ ಪ್ರತಿ ಕೂಡ ಪಬ್ಲಿಕ್ ಟಿವಿಗೆ ಲಭ್ಯವಾಗಿದೆ. ಅಷ್ಟಕ್ಕೂ ದರ್ಶನ್ಗೆ IT ಅಧಿಕಾರಿಗಳು ಕೇಳಿದಂತಹ ಪ್ರಶ್ನೆ ಏನು, ಆರೋಪಿ ದರ್ಶನ್ ಕೊಟ್ಟ ಉತ್ತರವೇನು ಅನ್ನೋದನ್ನ ತೋರಿಸ್ಬಿಡ್ತೀವಿ ನೋಡಿ. 82 ಲಕ್ಷ ರಹಸ್ಯ. IT ಪ್ರಶ್ನೆ, 6 ವರ್ಷಗಳಲ್ಲಿ ಯಾರಿಗಾದರೂ ಕೈ ಸಾಲ ಕೊಟ್ಟಿದ್ರಾ? ದರ್ಶನ್ ಉತ್ತರ, ಹೌದು, ನಾನು 40 ಲಕ್ಷ ರೂಪಾಯಿ ಕೈ ಸಾಲವನ್ನು ಕೊಟ್ಟಿದ್ದೆ. IT ಪ್ರಶ್ನೆ, ಸಾಲ ನೀಡಿದ್ರೆ ದಿನಾಂಕ, ಸಮಯ ಗೊತ್ತಾ? ದರ್ಶನ್ ಉತ್ತರ, ನನ್ನ ಸ್ನೇಹಿತರಾದ ಮೋಹನ್ ರಾಜ್ಗೆ ನಾನೊಂದು ಫೆಬ್ರವರಿ 2024ರಲ್ಲಿ ಹಣ ಕೊಟ್ಟಿದ್ದೆ. ಮೋಹನ್ ನನಗೆ 2024ರ ಮೇ ತಿಂಗಳಲ್ಲಿ ಹಿಂತಿರುಗಿಸಿದ್ದಾರೆ. ಮೋಹನ್ ಮೂಲತಃ ಬೆಂಗಳೂರಿನವರೇ, ನನಗೆ ತುಂಬ ಕ್ಲೋಸ್ ಫ್ರೆಂಡು. ರಾಮ್ ಮೋಹನ್ ಬಿಟ್ಟು ಬೇರೆ ಯಾರಿಗಾದರೂ ದುಡ್ಡು ಕೊಟ್ಟಿದ್ದೀರಾ? ಅದನ್ನು ಬಿಟ್ಟರೆ 6 ವರ್ಷದಿಂದ ನಾನು ಯಾರಿಗೂ ಕೂಡ ಸಾಲ ಕೊಟ್ಟಿಲ್ಲ, ಕೂಡ ಪಡೆದಿಲ್ಲ. ಫೆಬ್ರವರಿ 2024ರಲ್ಲಿ ಮೋಹನ್ ರಾಜ್ಗೆ ನೀವು 40 ಲಕ್ಷ ಕೊಟ್ಟಿದ್ರಿ. ಹಣದ ಮೂಲವನ್ನ ನೀವು ಸ್ಪಷ್ಟಪಡಿಸಬಹುದಾ? 40 ಲಕ್ಷದಲ್ಲಿ 25 ಲಕ್ಷವನ್ನ ಕೃಷಿಯಿಂದ ಬಂದ ಲಾಭದಲ್ಲಿ ಸಂಪಾದಿಸಿದ್ದೆ. ಇನ್ನುಳಿದ ಒಂದು 15 ಲಕ್ಷಕ್ಕೆ ಪ್ರಾಣಿಗಳನ್ನೆಲ್ಲ ಮಾರಾಟ ಮಾಡಿದ್ದೆ. ಇನ್ನುಳಿದಂತೆ ನನ್ನ ಬರ್ತ್ಡೇ ದಿನ ನನ್ನ ಅಭಿಮಾನಿಗಳು ಕೊಟ್ಟಂತಹ ಹಣ ಅದು. ಹೀಗೆ 82 ಲಕ್ಷ ಹಣದ ಬಗ್ಗೆ IT ಅಧಿಕಾರಿಗಳ ಮುಂದೆ ಆರೋಪಿ ದರ್ಶನ್ ಹೇಳಿಕೆ ಕೊಟ್ಟಿದ್ದಾರೆ. ಕಳೆದ 6 ವರ್ಷಗಳಿಂದ ನಾನು ಯಾವುದೇ ರೀತಿಯ ಕೈ ಸಾಲವನ್ನು ಪಡೆಯುವಂಥದ್ದಾಗಲಿ ಅಥವಾ ಕೊಡುವಂಥದ್ದಾಗಲಿ ಯಾವುದನ್ನು ಕೂಡ ನಾನು ಮಾಡಿಲ್ಲ. ಕೊಟ್ಟಿದ್ದಂಥದ್ದು ಕೇವಲ 40 ಲಕ್ಷ ಹಣ. ಆ 40 ಲಕ್ಷ ಹಣವನ್ನು ಮೇ 2024ರಲ್ಲಿ ಮೋಹನ್ ರಾಜ್ ನನಗೆ ಹಿಂತಿರುಗಿಸಿದ್ದಾರೆ ಅನ್ನೋದ್ರ ಬಗ್ಗೆಯೂ ಕೂಡ ಸ್ಪಷ್ಟನೆಯನ್ನು ದರ್ಶನ್ ಕೊಟ್ಟಿರುವಂಥದ್ದು. ಆದರೆ ಅದರ ಆದಾಯದ ಮೂಲ ಏನಿತ್ತು ಅದರ ಬಗ್ಗೆ ಅಸ್ಪಷ್ಟವಾದ ಹೇಳಿಕೆಗಳನ್ನು ಕೂಡ ಕೊಡ್ತಾ ಇರುವಂಥದ್ದು. ಅದಕ್ಕೆ ಸಂಬಂಧಪಟ್ಟಂತೆ IT ಅಧಿಕಾರಿಗಳು ತನಿಖೆಯನ್ನು ಮುಂದುವರಿಸ್ತಾ ಇದ್ದಾರೆ. 82 ಲಕ್ಷಕ್ಕೆ 3 ಲೆಕ್ಕ ಕೊಟ್ಟ ದರ್ಶನ್ ಹೇಳಿಕೆಗೆ ಅಧಿಕಾರಿಗಳೇ ಕಕ್ಕಾಬಿಕ್ಕಿ. ಇನ್ನು ವಿಚಾರಣೆ ವೇಳೆ ಅಧಿಕಾರಿಗಳ ಮುಂದೆ ಆಶ್ಚರ್ಯಕರ ಹೇಳಿಕೆಯನ್ನ ದರ್ಶನ್ ಕೊಟ್ಟಿದ್ದಾರೆ. ಒಂದು ಕಡೆ ಕೃಷಿಯಲ್ಲಿ ಬಂದ ಹಣ ಅಂತ ಹೇಳಿದ್ರೆ, ಮತ್ತೊಂದು ಕಡೆ ಪ್ರಾಣಿಗಳ ಮಾರಾಟದಿಂದಲೂ ಹಣ ಬಂದಿದೆ ಅಂತ ಹೇಳಿದ್ದಾರೆ. ಜೊತೆಗೆ ಬರ್ತ್ಡೇ ಫ್ಯಾನ್ಸ್ ಹಣ ಕೊಟ್ಟಿದ್ದಾರೆ ಅಂತ ಕೂಡ ಹೇಳಿದ್ದಾರೆ. ದರ್ಶನ್ ದ್ವಂದ್ವ ಹೇಳಿಕೆಯನ್ನು ಕೊಟ್ಟಿದ್ದು. IT ಅಧಿಕಾರಿಗಳ ಮುಂದೆ ದರ್ಶನ್ ಕೊಟ್ಟಿರುವ ಹೇಳಿಕೆಗಳು ಏನು ಅನ್ನೋದನ್ನ ತೋರಿಸ್ಬಿಡ್ತೀವಿ ನೋಡಿ. IT ಅಧಿಕಾರಿಗಳ ಪ್ರಶ್ನೆ, ತನಿಖಾಧಿಕಾರಿಗಳು ಜೂನ್ 19, 2024ರಲ್ಲಿ ನಿಮ್ಮ ಮನೆಯಲ್ಲಿ 37,50,000 ರೂಪಾಯಿ ಹಣ ಸೀಸ್ ಮಾಡಿದ್ದಾರೆ. ದರ್ಶನ್, ಹೌದು, ನಾನು ಈಗಾಗಲೇ ಆ ಬಗ್ಗೆ ಹೇಳಿದ್ದೇನೆ. IT ಆಫೀಸರ್ ಕೇಳ್ತಾರೆ, ಅದು ಕೂಡ ಕೃಷಿ ಉತ್ಪನ್ನಗಳ ಲಾಭದಿಂದಲೇ ಬಂದಿದ್ದ? ದರ್ಶನ್ ಉತ್ತರ, ನನಗ್ ಬಂದಿರೋ ಹಣವೆಲ್ಲ ಕೃಷಿ ಮತ್ತು ಪ್ರಾಣಿಗಳ ಮಾರಾಟದಿಂದಲೇ ಬಂದಿದ್ದು. ದರ್ಶನ್ ಉತ್ತರ, ಅಭಿಮಾನಿಗಳು ಕೊಟ್ಟಂತಹ ಉಡುಗೊರೆ ಕೂಡ ಆಗಿದೆ ಆ ಹಣ. ದರ್ಶನ್ ಉತ್ತರ, ಅದನ್ನು ಬಿಟ್ಟು ಬೇರೇನು ಕೂಡ ಇಲ್ಲ. IT ಅಧಿಕಾರಿಗಳ ಪ್ರಶ್ನೆ, ನಿಮ್ಮ ಮನೆಯಲ್ಲಿ ಸಿಕ್ಕ 37 ಲಕ್ಷ ರೂಪಾಯಿ, ನಿಮ್ಮ ಪತ್ನಿಯ ಬಳಿ ಸಿಕ್ಕಂತಹ 3 ಲಕ್ಷ ರೂಪಾಯಿ, ಇದರ ಮೂಲ ದಾಖಲೆಗಳಿದೆಯಾ? ದರ್ಶನ್ ಉತ್ತರ, ಇಲ್ಲ, ನನ್ನ ಬಳಿ ಸಿಕ್ಕ ಹಣಕ್ಕೆ ಮತ್ತು ನನ್ನ ಪತ್ನಿ ಬಳಿ ಸಿಕ್ಕ ಹಣಕ್ಕೆ
ಯಾವುದೇ ದಾಖಲೆ ಇಲ್ಲ. ದರ್ಶನ್ ಉತ್ತರ: ನಾನು 2024-25ರಲ್ಲಿ ಸಲ್ಲಿಕೆ ಮಾಡಿರೋ ಆದಾಯ ತೆರಿಗೆ ಇದೆಯಲ್ಲ, ಅದರಲ್ಲಿ ಎಲ್ಲ ಮಾಹಿತಿಯನ್ನು ಕೂಡ ಉಲ್ಲೇಖ ಮಾಡಿರ್ತೇನೆ ಅಂಥೇಳಿ IT ಅಧಿಕಾರಿಗಳ ಮುಂದೆ ದರ್ಶನ್ ಹೇಳಿದ್ದಾರೆ. IT ಅಧಿಕಾರಿಗಳು ವಶಕ್ಕೆ ತೆಗೆದುಕೊಂಡಿರುವಂತಹ ಹಣ ಏನಿತ್ತು ಅದಕ್ಕೆ ಸಂಬಂಧಪಟ್ಟಂತೆ ದರ್ಶನ್ ಹೇಳಿಕೆಗಳನ್ನು ಕೊಟ್ಟಿರುವಂಥದ್ದು. ಕೃಷಿಯಲ್ಲಿ ನಾನು ಲಾಭವನ್ನು ಮಾಡಿದ್ದೀನಿ, ಜೊತೆಗೆ ಪ್ರಾಣಿಗಳನ್ನು ಮಾರಾಟ ಮಾಡುವಂಥದ್ದು, ಜೊತೆಗೆ ಅಭಿಮಾನಿಗಳು ನನ್ನ ಹುಟ್ಟುಹಬ್ಬದ ದಿನ ಬಂದು ಹಣವನ್ನು ಕೊಟ್ಟಿದ್ದಾರೆ. ಅದಕ್ಕೆ ಸಂಬಂಧಪಟ್ಟಂತೆ ನನ್ನ ಹತ್ರ ಯಾವುದೇ ರೀತಿಯ ದಾಖಲೆಗಳಿಲ್ಲ, ಜೊತೆಗೆ ಅದ್ಯಾವುದೂ ಕೂಡ ಅಕ್ರಮ ಅಲ್ಲ ಅನ್ನೋದ್ರ ಬಗ್ಗೆನೂ ಕೂಡ ಸ್ಪಷ್ಟಪಡಿಸುವಂಥ ಒಂದಷ್ಟು ಕೆಲಸಗಳನ್ನು ಈಗ ದರ್ಶನ್ IT ಅಧಿಕಾರಿಗಳ ಮುಂದೆ ಮಾಡಿರುವಂಥದ್ದು. ಒಟ್ಟಾರೆ 82 ಲಕ್ಷ ಹಣದ ಬಗ್ಗೆ ತರಹೇವಾರಿ ಹೇಳಿಕೆಗಳನ್ನ ಕೊಟ್ಟಿರೋ ದರ್ಶನ್ಗೆ ಸಂಕಷ್ಟ ಎದುರಾಗಿದೆ. ಆದರೆ ಹಣವನ್ನ ರೇಣುಕಾಸ್ವಾಮಿ ಕೊಲೆಯ ಸಾಕ್ಷ್ಯನಾಶಕ್ಕೆ ಬಳಸಲಾಗಿದೆ ಅಂತ ಹೇಳಿ IT ಅಧಿಕಾರಿಗಳು ಆರೋಪಿಸ್ತಿದ್ದಾರೆ. ಕ್ರೈಮ್ ಬ್ಯೂರೋ, ಪಬ್ಲಿಕ್ ಟಿವಿ.